ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಇವತ್ತು ನಾನು ಬಿಗಿನರ್ಸ್ಗೆ ತುಂಬ ಈಸಿ ಆಗಿರಲಿ ಅಂತ ಒಂದು ಸಿಂಪಲ್ ಆಗಿರೋ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಲುಕ್ಕು ಕೂಡ ಚೆನ್ನಾಗಿದೆ. ನೋಡಿ, ಅದಕ್ಕೆ 6 ದಾರನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ನೀವು ಸೀರೆನ ಉಲ್ಟಾ ಸೀದಾ ಭಾಗ ನೋಡಿಕೊಂಡು ಸ್ಟಾರ್ಟ್ ಮಾಡಿ. ನೋಡಿ, ಮೊದಲಿಗೆ ನಾನು ಬಟ್ಟೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಈ ಡಿಸೈನ್ ಬಂದು ಸಿಂಗಲ್ ಕಲರ್ ಇರೋವಂಥ ಸೀರೆಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದು ಅಂದರೆ ಸಿಂಗಲ್ ಕಲರ್ ಇದ್ದಾಗ ನಮಗೆ ಯಾವ ಡಿಸೈನ್ ಆಗಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ. ಸೊ ಅಂಥ ಸೀರೆಗಳಿಗೆ ಇದು ಪರ್ಫೆಕ್ಟ್ ಡಿಸೈನ್ ಅಂತ ಹೇಳ್ತೀನಿ. ಬೇಕಿದ್ರೆ ಒಂದು ಸತಿ ಟ್ರೈ ಮಾಡಿ. ನೋಡಿ, 2 ಟೈಮ್ಸು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಇಲ್ಲಿ ನಾನು 4 ಚೈನ್ಸ್ನ ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾವು 4 ಚೈನ್ಸ್ನ ಹಾಕೋಬೇಕು. ಜಾಸ್ತಿ ಎಳ್ಕೊಂಡು ಮಾತ್ರ ಹಾಕಬೇಡಿ, ಯಾಕಂದರೆ ಸೀರೆ ಮುದ್ರಕೊಂಬಿಡುತ್ತೆ, ಸುಕ್ ಬರುತ್ತೆ. ಅದಕ್ಕೆ ಈಗ ಇನ್ನೊಂದು ಸತಿ 4 ಚೈನ್ಸ್ನ ಹಾಕ್ಕೊಳ್ತೀನಿ. 2 3 4 ಚೈನ್ಸ್ ಹಾಕ್ಕೊಂಡು ಇದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ನೋಡಿ, ಈಗ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 4 ಚೈನ್ಸ್ ಹಾಕ್ಕೊಂಡು ಈಗ 6 ಚೈನ್ಸ್ ಹಾಕ್ಕೋತೀನಿ. 6 ಆದರೂ ಹಾಕ್ಕೊಳ್ಳಿ ಅಥವಾ 5 ಆದರೂ ಹಾಕ್ಕೊಳ್ಳಿ ಚೈನ್ಸು. ಈಗ ಹಾಕ್ಕೊಂಡು ನೋಡಿ, ಅಲ್ಲಿ ಪಕ್ಕದಲ್ಲೇ ಅಲ್ಲಿ ಲಾಕ್ ಏನು ಮಾಡಿದ್ದೀವಲ್ಲ ಆ ಲಾಕ್ ಪಕ್ಕದಲ್ಲೇ ಹೋಗಿ ನಾನು ಇನ್ನೊಂದು ಸತಿ ಲಾಕ್ ಮಾಡ್ತೀನಿ. ನೋಡಿ, ಸಾರಿ, ನನಗೆ ಇದು ಗ್ಯಾಪ್ ಕಾಣಿಸ್ತಾ ಇದೆ. ಇಷ್ಟು ಗ್ಯಾಪ್ ಕೂಡ ಬರಬಾರ್ದು. ಅದಕ್ಕೆ ಇನ್ನೂ ಒಂದು ಸತಿ ನಾನು ಹಾಕ್ತೀನಿ. ನೋಡಿ, ಅದನ್ನು ಬಿಚ್ಬಿಟ್ಟು ಅದ್ರ ಪಕ್ಕದಲ್ಲೇ ಇರಬೇಕಿದು. ನೋಡಿ, ಅದ್ರ ಪಕ್ಕದಲ್ಲೇ ಇದು ನಂದು ವೆಲ್ವೆಟ್ ಆಗಿರೋದ್ರಿಂದ ನಾನು ಎಷ್ಟು ಪಕ್ಕದಲ್ಲೇ ಹಾಕಿದ್ರೂ ಕೂಡ ಅದು ಒಂಚೂರು ಆ ಕಡೆ ಹೋಗುತ್ತೆ. ಸೊ ನೀವು ಸೀರೆಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡಿದ ತಕ್ಷಣ ಅದು ಆ ಥರ ಲೂಪ್ ಕಾಣಿಸುತ್ತೆ. ಈಗ ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಈಗ ಸ್ವಲ್ಪ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಟರ್ನ್ ಮಾಡಿಕೊಂಡು ನೋಡಿ, ಡಬಲ್ ಕ್ರೋಶೇಸ್ನ ಮಾಡ್ಕೊಂಡು ಹೋಗಬೇಕು ನಾವು. ಈ 6 ಚೈನ್ ಏನು ಹಾಕಿದ್ದೀವಲ್ವ ಅದರೊಳಗಡೆ ಡಬಲ್ ಚೈನ್ನ ಅಂದರೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮೊದಲು 2ರಲ್ಲಿ ಒಂದು, ಆಮೇಲೆ 2ರಲ್ಲಿ ಇನ್ನೊಂದು ಮಾಡ್ಕೊಂಡು ಹೋಗಬೇಕು. ಟೋಟಲಿ ಇದರೊಳಗಡೆ 9 ಕಂಬಗಳನ್ನ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ಸರಿ ಸಂಖ್ಯೆಗಳಲ್ಲಿ ನೀವು ಕಂಬಗಳನ್ನ ಮಾಡಬೇಡಿ, ಅಂದರೆ ಈಕ್ವಲ್ ನಂಬರ್ಸಲ್ಲಿ ತೊಗೋಬೇಡಿ. ಅನ್ಆರ್ಡರಲ್ಲಿ ತೊಗೊಳ್ಳಿ ಇದನ್ನು. ಅಂದರೆ ಈಗ 9 11 13 ಆ ಥರ ತೊಗೊಳ್ಳಿ. ನಾನೇನು 6 ಚೈನ್ಗೆ ಹಾಕ್ಕೊಂಡಿದ್ದೀನಲ್ವ ಇದರಲ್ಲಿ ಕರೆಕ್ಟಾಗಿ 9 ಕಂಬಗಳು ಹಿಡಿಸುತ್ತೆ. ನೀವು 11 ಹಾಕ್ಕೊಳ್ಳೋದಾದರೆ 7 ಚೈನ್ಸ್ ಹಾಕ್ಕೊಳ್ಳಿ. ಬಟ್ ಇದೇ ಕರೆಕ್ಟಾಗಿದೆ. ನಿಮಗೆ ಸ್ವಲ್ಪ ಆರ್ಚ್ ದೊಡ್ಡದಾಗಿ ಬೇಕು ಅಂದರೆ ನೀವು 7 ಚೈನ್ಸ್ನ ಹಾಕ್ಕೊಂಡು 11 ಕಂಬಗಳನ್ನ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಕಂಬಗಳನ್ನ ಮಾಡಿದ್ದೀನಿ. ಈಗ ಕೌಂಟ್ ಮಾಡ್ಕೋತೀನಿ ಒಂದು ಸತಿ ಎಷ್ಟಾಗಿದೆ ನೋಡ್ಕೊಂಬಿಟ್ಟು. ಸಾರಿ, ಲೆಂತು ಅಷ್ಟೇ ಹೆಚ್ಚು ಕಡಿಮೆ ಮಾಡಿಬಿಡಿ, ಈಕ್ವಲಾಗಿ ಹಿಡ್ಕೊಳ್ಳಿ. ಎಲ್ಲ ಲೆಂತು ಈಕ್ವಲ್ ಇರಬೇಕು. ನೋಡಿ, ಈಗ ಕರೆಕ್ಟಾಗಿ ನಂದು 9 ಕಂಬಗಳಾಗಿದೆ. ಈಗ 4 ಚೈನ್ದು ಏನು ಲಾಕ್ ಇದೆಯಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಈಗ ಬಟ್ಟೆನ ಸೀದಾ ಮಾಡ್ಕೋತೀನಿ. ಸೀದಾ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ, ಈ ಥರ ಕಾಣಿಸ್ತಾ ಇದೆ. ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ ಚೈನ್ ಏನು ಕಾಣಿಸ್ತಾ ಇದೆಯಲ್ವ ಅದರೊಳಗಡೆ ಹೋಗಿ ಹಾಫ್ ಡಬಲ್ ಕ್ರೋಶೆ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆ ಅಂದರೆ ಫ್ರೆಂಡ್ಸ್, ನಾವು ಸೂಜಿ ಮೇಲೆ ದಾರ ಹಾಕ್ಕೊಂಡು ಫಸ್ಟ್ 2ರಲ್ಲಿ ಒಂದು ಮತ್ತು 2ರಲ್ಲಿ ಒಂದು, ಅಂದರೆ 2 ಟೈಮ್ಸ್ 2ರಿಂದ 1 ಮಾಡ್ತಾ ಇದ್ವಲ್ವ. ಬಟ್ ಹಾಫ್ ಡಬಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಚೈನ್ ಒಳಗಡೆ ಹೋಗಿ ದಾರ ತಂದಾಗ 3 ದಾರ ಆಗುತ್ತೆ. ಆಗ 3 ಚೈನ್ಸ್ನ ಒಟ್ಟಿಗೆ 3 ಚೈನ್ ಒಳಗಡೆಯಿಂದ ದಾರ ಅಂತರೋದು ಹಾಫ್ ಡಬಲ್ ಕ್ರೋಶೆ ಅಂತಾರೆ. ಇದೇ ಥರ ಪ್ರತಿಯೊಂದು ಚೈನ್ ಒಳಗಡೆನೂ ಹೋಗಿ ದಾರ ಅಂತಂದು ಹಾಫ್ ಡಬಲ್ ಕ್ರೋಶಸ್ನ ಮಾಡಬೇಕು. ಈ ಥರ ನೋಡಿ, ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ 9 ಮಾಡಿದ್ದೀವಲ್ವ ನಾವು, 9ರಲ್ಲಿ ಆ ಕಡೆ 4 ಸಿಂಗಲ್ ಹಾಫ್ ಡಬಲ್ ಕ್ರೋಶೆ ಆಗಿದ ತಕ್ಷಣ ಒಂದು ಬೀಡು ನೋಡಿ ಈ ಥರ ಬೀಡನ್ನ ಆ್ಯಡ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಚೈನ್ಗೆ ಹೋಗಿ ನೋಡಿ ಬೀಡ್ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರೋಶೇಸ್ನ ಸ್ಟಾರ್ಟ್ ಮಾಡಬೇಕು. ಬೀಡ್ ಲಾಕ್ ಏನು ಮಾಡೋದು ಇಲ್ಲ, ಇಲ್ಲಿ ಡೈರೆಕ್ಟಾಗಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತೊಗೊಂಡು
ಹಾಫ್ ಡಬಲ್ ಕ್ರೋಶಸ್ನ ಕಂಟಿನ್ಯೂ ಮಾಡಬೇಕು ನಾವು. ಇದೇ ಥರ ಫುಲ್ಲು ಎಲ್ಲ ಚೈನ್ಸ್ ಮೇಲೂ ನಾವು ಹಾಫ್ ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗಬೇಕು. ಹಾಗೆ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಕೆಲವೊಂದು ಸತಿ ಈ ಥರ ಮೇಲ್ಗಡೆ ಚೈನ್ ಮಾತ್ರ ಬಂದುಬಿಡುತ್ತೆ, ಆ ಥರ ಇದು ಮಾಡ್ಕೊಬೇಡಿ. ನೋಡಿ ಈಗ ನಾನು ಫುಲ್ಲಾಗಿದೆ ಆರ್ಚು. ಫುಲ್ಲಾಗಿದ ತಕ್ಷಣ ಕೊನೆಗೆ ನೋಡಿ ಅದ್ರ ಪಕ್ಕದಲ್ಲೇ ಸ್ಟಾರ್ಟಿಂಗಲ್ಲಿ ಏನು ಲಾಕ್ ಮಾಡಿದ್ವಲ್ವ ಅದ್ರ ಪಕ್ಕದಲ್ಲೇ ಹೋಗಿ ಲಾಕ್ ಮಾಡಿಕೊಂಡು ಮತ್ತೆ ಡಿಸೈನ ಕಂಟಿನ್ಯೂ ಮಾಡೋಣ. ನೋಡಿ ಈ ಥರ ಕಾಣಿಸ್ತಾ ಇದೆ. ಲೆಂತು ಕೂಡ ಅಷ್ಟೇ ನೋಡಿ, ಇದಕ್ಕೆ ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. 2 ಚಿಕ್ಕದಾಗಿ ಆಮೇಲೆ 2 ಸ್ವಲ್ಪ ಲೆಂತಿ ತೊಗೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ನೋಡಿ 4 ಚೈನ್ಸ್ನ ಹಾಕ್ಕೊಂಡು ಮತ್ತು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡೋಣ. 2 ಟೈಮ್ಸು 4 ಚೈನ್ಸ್ ಹಾಕ್ಕೋಬೇಕು ಫ್ರೆಂಡ್ಸ್. 2 ಟೈಮ್ಸ್ 4 ಚೈನ್ಸು ಹಾಕ್ಕೊಂಡು ಟರ್ನ್ ಮಾಡ್ಕೊಂಬಿಟ್ಟು 6 ಚೈನ್ ಹಾಕಬೇಕು. ಆಮೇಲೆ 6 ಚೈನ್ ಹಾಕಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡಿಕೊಂಡು ನಾವು ನೆಕ್ಸ್ಟ್ 4 ಚೈನ್ ಹಾಕಬೇಕು. ನೋಡಿ ಈಗ 2 ಟೈಮ್ಸ್ 4 ಚೈನ್ ಆಗಿದ ತಕ್ಷಣ 6 ಚೈನ್ಸ್ ನೋಡಿ 6 ಚೈನ್ಸ್ ಆಗಿದ ತಕ್ಷಣ ಈಗ ಅದ್ರ ಪಕ್ಕದಲ್ಲೇ ನಾವೆಲ್ಲಿ ಲಾಕ್ ಮಾಡಿರ್ತೀವಲ್ವ ಅದ್ರ ಪಕ್ಕದಲ್ಲೇ ಹೋಗಿ ದಾರ ಅಂತಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ ನಮ್ಮದು ಕ್ಲಾತ್ ಸ್ವಲ್ಪ ವೆಲ್ವೆಟ್ಟು ಆವಾಗವಾಗ ಈ ಥರ ಆಗುತ್ತೆ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ಈಗ ನೋಡಿ ಇಲ್ಲೂ ಕೂಡ ಲೂಪು ಕಾಣಿಸುತ್ತಲ್ವ, ಇದಾಗಿದ ತಕ್ಷಣ ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್. ಒಂದು ಸತಿ ಮಾತ್ರ ನಾವು ಟರ್ನ್ ಮಾಡಿಬಿಟ್ಟು ಕಂಬಗಳನ್ನ ಮಾಡ್ಕೊಂಬರ್ಬೇಕು. ಆಮೇಲೆ ಹಾಫ್ ಡಬಲ್ ಕ್ರೋಶಸ್ನ ಮಾಡ್ಕೊಂಡು ಹೋಗಬೇಕು ಬಟನ್ ಸೀದಾ ಮಾಡಿಕೊಂಡು. ನೋಡಿ ಈಗ ಮಾಡ್ತಾಯಿದ್ದೀನಿ. ಇದನ್ನು ಟ್ರಿಪಲ್ ಕ್ರೋಶದಲ್ಲೂ ಕೂಡ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಜಾಸ್ತಿ ಉದ್ದ ಬೇಕು ಅನಿಸಿದ್ರೆ. ಶಾರ್ಟ್ ಬೇಕಂದರೆ ಶಾರ್ಟ್ ಕೂಡ ಹಾಕೋಬೋದು. ಹಾಗೆ ಬೀಡ್ಸ್ ಇಷ್ಟಪಡದೇ ಇರೋರಿಗೆ ಇದು ಚೆನ್ನಾಗಿರುತ್ತೆ. ಬೀಡ್ಸು ಹಾಕಿದ್ದಕ್ಕಿಂತ ಹಾಕದೇ ಇರೋದೇ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟಲ್ಲಿ ನಾನು ಒಂದು ಸೀರೆಗೆ ಹಾಕಿದ್ದೀನಿ ಈ ಥರ ಡಿಸೈನ್ನ, ಆ ಫೋಟೋನ ಆ್ಯಡ್ ಮಾಡಿರ್ತೀನಿ. ದಯವಿಟ್ಟು ಏನಾದರೂ ನಿಮಗೆ ಇಷ್ಟ ಆಗದೇ ಇರೋ ಪಾಯಿಂಟ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಈ ಡಿಸೈನ್ಗೆ ನಾವು 400 to 450ವರೆಗೂ ಚಾರ್ಜ್ ಮಾಡ್ಬೋದು. ಓನ್ಲಿ ಥ್ರೆಡ್ ವರ್ಕ್ ಇದು, ಬೀಡ್ಸ್ ಏನು ಯೂಸ್ ಮಾಡಿರಲಿಲ್ಲ ನಾವು, ಜಾಸ್ತಿ ಕಾಸ್ಟ್ ಇದು ಮಾಡೋಕ್ಕಾಗಲ್ಲ. ಮಿನಿಮಮ್ ಅಂದರೆ 400ಇಂದ ನಾವು ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ಸ್ ಆಗುತ್ತೆ. ನೋಡಿ ಈಗ ನನ್ನ ಕಂಬಗಳೆಲ್ಲ ಫಿನಿಶ್ ಆಗಿದ ತಕ್ಷಣ 4 ಚೈನ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಬಟ್ಟೆನ ಸೀದಾ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತೆ ಎಲ್ಲ ಹೋಲ್ಸಲ್ಲೂ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ. ಮಧ್ಯದಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ತೀನಿ. ಅಂದರೆ 9 ಕಂಬಗಳು ಮಾಡಿದ್ರೆ ಆ ಕಡೆ 4 ಈ ಕಡೆ 4, ಮಧ್ಯದಲ್ಲಿ ಬರೋ ಕಂಬಕ್ಕೆ ನಾವು ಬೀಡನ್ನ ಆ್ಯಡ್ ಮಾಡಬೇಕು. 11 ತೊಗೊಂಡ್ರೆ ಈ ಕಡೆ 5 ಆ ಕಡೆ 5 ಬಿಟ್ಟು ಮಧ್ಯದಲ್ಲಿ ಬರೋ ಕಂಬಕ್ಕೆ ನಾವು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ದಯವಿಟ್ಟು ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ನನ್ನ ಮಕ್ಕಳು ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ಗಲಾಟೆ ಇದೆ. ನೋಡಿ ಈಗ ನಾನು ನೆಕ್ಸ್ಟ್ ಆಮೇಲೆ ನಿಮಗೆ ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಥ್ರೆಡ್ ಮಿಸ್ ಆಗ್ತಾ ಇರುತ್ತೆ ಅವಾಗವಾಗ. ತುಂಬ ಚೆನ್ನಾಗಿದೆ ಡಿಸೈನು, ಸಿಂಪಲ್ ಆಗೂ ಇದೆ, ಒಂಥರ ಲುಕ್ ಕೂಡ ಕ್ಯೂಟ್ ಆಗಿದೆ. ನೋಡಿ ಈಗ ನಾನು ಆ ಕಡೆ 4 ಸಿಂಗಲ್ ಕ್ರೋಶಸ್ ಆಗಿದ ತಕ್ಷಣ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಈ ಕಡೆ 4 ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶಸ್, ಹಾಫ್ ಡಬಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು 4 ಚೈನ್ಸ್ ಹಾಕೋತೀನಿ. 2 ಟೈಮ್ಸ್ 4 ಚೈನು, 6 ಚೈನ್, ಆಮೇಲೆ ಮತ್ತೆ ಕಂಬಗಳನ್ನ ಮಾಡ್ಕೊಳ್ಳೋದು. ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಈಗ ನಾನು ನೆಕ್ಸ್ಟ್ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಫೈನಲಿ ಈ ಥರ ಕಾಣಿಸ್ತಾ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ? ದಯವಿಟ್ಟು ಎಲ್ಲರೂ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಈಗ ಆ ಕಡೆ ಸ್ಟಾರ್ಟಿಂಗಲ್ಲಿ 2 ಆರ್ಚಸ್ಸು ಸ್ಮಾಲ್ ಇದೆ, ಇದು
ಟ್ರಿಪಲ್ ಕ್ರೋಶೆ ಫ್ರೆಂಡ್ಸ್, ಈ ಕಡೆದೆರಡು ಆ ಕಡೆದೆರಡು ಡಬಲ್ ಕ್ರೋಶೆ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.